ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ. ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೇ 8, 2025 ಮೈಸೂರಿನ ಪುರಭವನದಲ್ಲಿ ಬಹುಜನ ಸಮಾಜ ಪಾರ್ಟಿಯ ವಿಭಾಗೀಯ ಸಮಾವೇಶ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಬಿಎಸ್ಪಿ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ, ಬಿಎಸ್ಪಿ ರಾಜ್ಯ ಉಪಾಧ್ಯಕ್ಷ ಜಾಕೀರ್ ಹುಸೇನ್, ಬಿಎಸ್ಪಿ ರಾಜ್ಯ ಉಸ್ತುವಾರಿ ರಾಜಾರಾಮ್, ಚಂದ್ರಶೇಖರ್ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಜನರನ್ನು ಜಾಗೃತ ಮಾಡುವಂತ ಕೆಲಸ ಕಾಂಚೀರಾಮ್ ಸಾಹೇಬ್ ಮಾಡಿದರು. ಯಾಕಂದ್ರೆ ಎಲ್ಲರೂ ಈಜೋದು ಮಾತ್ರ ಅಲ್ಲ, ಬಂಡೆಗಳಾಗಿ ಅಲೆಗಳ ವಿರುದ್ಧ ಈಜಿದಾಗ ಮಾತ್ರ ಒಂದು ಸಮುದಾಯ, ಬೇಡುವ ಸಮುದಾಯ, ಕೊಡುವ ಸಮುದಾಯಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಆ ಸಮುದಾಯ ರಾಜಕೀಯ ಅಧಿಕಾರವನ್ನು ಹಿಡಿಯಲು ಸಾಧ್ಯ ಆಗ್ತದೆ. ಜಾಗೃತ ಮಾಡಿ, ಏನು ನಾವು ಬೆಟ್ಟಿಟ್ಕೊಂಡು ಮಂಡಿ ಉಳ್ಕೊಂಡು ಕೂತಿರುವಂತ ಜನರಿಗೆ ಈ ದೇಶದ ರಾಜಕೀಯ ಅಧಿಕಾರವನ್ನು ಕೊಡಿಸುವಂತ ಕೆಲಸವನ್ನು ಮಾಡಿ, ಎಂಪಿಗಳು ಮಾಡಿ, MLAಗಳು ಮಾಡಿ, MNCಗಳು ಮಾಡಿ, ಸ್ಥಳೀಯ ಸಂಸ್ಥೆಗಳ ಅಧಿಕಾರವನ್ನು ನಮಗೆ ಕೊಡಿಸಿ ಈ ದೇಶದ ಸೂಚಿತ ಸಮುದಾಯ, ಧಾರ್ಮಿಕ ಅಲ್ಪಸಂಖ್ಯಾತ ಸಮುದಾಯಕ್ಕೆ, ಹಿಂದುಳಿದ ಜಾತಿಗಳಿಗೆ, ಏನು ಬಡ ಸಮುದಾಯ ಇತ್ತು ಅವರಿಗೆ ಅಧಿಕಾರದ ರುಚಿಯನ್ನು ತೋರಿಸಿ ಇಡೀ ದೇಶನೇ ಒಂದು ಬೆರಗಾಗಿ ನೋಡುವಂತಹ ಕೆಲಸವನ್ನು ಮಾಡಿದಂತ ಕೀರ್ತಿ ಕಾಂಚೀರಾಮ್ ಸಾಹೇಬ್ ಅನಿಸುತ್ತದೆ. ಈ ದೇಶದ ಸಂವಿಧಾನವನ್ನು ಕೊಟ್ಟಂತ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಸಾಹೇಬರು ಏನು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ರು, ಸುಮಾರು 70 ವರ್ಷಗಳ ಕಾಲ ಈ ದೇಶ ಆಳಿರುವಂತಹ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಸಂವಿಧಾನವನ್ನು ಜಾರಿ ಮಾಡಿದರೆ ಈ ದೇಶದ ಶೋಷಿತ ಸಮುದಾಯ, SC/STಗಳಿಗೆ, ಧಾರ್ಮಿಕ ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ಜಾತಿಗಳಿಗೆ ಈ ದೇಶದ ಸಂವಿಧಾನವನ್ನು ಜಾರಿ ಮಾಡಿ ಮೋಸ ಮಾಡ್ತಾ ಬಂದಿದ್ರೆ ಈ ದೇಶದ ಅಧಿಕಾರವನ್ನು 11 ವರ್ಷಗಳಿಂದ ಹಿಡಿದಿರುವಂತಹ ಬಿಜೆಪಿ, ಏನು ಕೋಮುವಾದನ್ನು ಬೆಳೆಸ್ಕೊಂಡು ಬಂದಿರುವಂತಹ ಬಿಜೆಪಿ ದೇಶದ ಸಂವಿಧಾನ ಬದಲಾಯಿಸಕ್ಕೆ ನಾವು ಬಂದಿರುವಂತಹ ಹೊರಟಿರುವುದನ್ನು ನಾವು ಕೇಳಿದ್ವಿ. ಆದರೆ ಇವತ್ತು ಬಹುಜನ ಸಮಾಜ ಪಕ್ಷ ಈ ದೇಶದ ರಾಷ್ಟ್ರೀಯ ಪಕ್ಷವಾದಂತಹ ಸಂದರ್ಭದಲ್ಲಿ ಇವರಿಗೆ ಬಾಬಾ ಸಾಹೇಬರ ನೆನಪಾಗ್ತಾ ಇದ್ದಾರೆ. ಬಾಬಾ ಸಾಹೇಬರ ಭಾವಚಿತ್ರಗಳು, ಬಾಬಾ ಸಾಹೇಬರ ಹೆಸರು ಎಲ್ಲ ನಾಯಕರು ಹೇಳುವಂತ ಕೆಲಸವನ್ನು ನಾವು ನೋಡ್ತಿದ್ದೀವಿ. ಬಿಜೆಪಿ ಒಂದ್ ಕಡೆಯಿಂದ ಬಾಬಾ ಸಾಹೇಬರಿಗೆ ಕಾಂಗ್ರೆಸ್ ಮೋಸ ಮಾಡ್ತು, ನಾವು ಬಾಬಾ ಸಾಹೇಬರ ಪರ ಅಂತ ಹೇಳಿದ್ರೆ, ಇನ್ನು ಏನು ದೇಶದ ಸಂವಿಧಾನ ಬದಲಾವಣೆ ಮಾಡಿದ್ರೆ ಒಂದ್ ಕಡೆ ಹೇಳಿದ್ರೆ, ಇನ್ನೊಂದ್ ಕಡೆ ನಾವು ಬಾಬಾ ಸಾಹೇಬರ ಪರವಾಗಿ ಅಂತ ಹೇಳುವಂಥದ್ದು. ಇನ್ನು ಈ ದೇಶ 70 ವರ್ಷಗಳ ಕಾಲ ಆಳಿರುವಂತಹ ಕಾಂಗ್ರೆಸ್ಗೆ ಸಂವಿಧಾನದ ಮೊದಲೇ ಜ್ಞಾನ ಬಂದಿದೆ. ಸಂವಿಧಾನ ಪೀಠಕ್ಕೆ ಓದುವಂತ ಕೆಲಸವನ್ನು 70 ವರ್ಷಗಳ ನಂತರ ಕಾಂಗ್ರೆಸ್ ಇವತ್ತು ಮಾಡ್ತಾ ಇದೆ. ಇವ್ರಿಗೆ 70 ವರ್ಷ ಬೇಕಾಗಿತ್ತು ಈ ದೇಶದ ಮೊದಲೇ ಪುಟ ಓದೋದಕ್ಕೆ. ಇನ್ನು ಕೊನೆ ಪುಟಕ್ಕೆ ಎಷ್ಟು ವರ್ಷ ಬೇಕು ಇವರಿಗೆ? ನಾವು ಅರ್ಥ ಮಾಡ್ಕೊಳ್ಬೇಕು. ಈ ದೇಶದ ಬಹುಜನ ಸಮಾಜ ಪಕ್ಷ ಮಾತ್ರ ಈ ದೇಶದ ಸಂವಿಧಾನ ರಕ್ಷಣೆ ಸಾಧ್ಯವಾಗಿದೆ. ಈ ದೇಶದ ಬರುವಂತ ಪೀಳಿಗೆಗೆ ನಾವೇನಾದ್ರೂ ಬಹುಜನ ಸಮಾಜ ಪಕ್ಷವನ್ನು ಅಧಿಕಾರಕ್ಕೆ ತರದೇ ಹೋದರೆ ಅದರ ಎಲ್ಲ ಜವಾಬ್ದಾರಿಗಳು ನಾವು ಪಠ್ಯಪುಸ್ತಕಗಳ ಓದ್ತಾ ಇದ್ವಿ. ಆದ್ರೆ ಯಾವುದೇ ವರ್ಷ ನಮಗೆ ಎಕ್ಸಾಮ್ ಕೊಡ್ತಾ ಇರಲಿಲ್ಲ. ಬರೀ ಓದಿ 10 ವರ್ಷ ಮಾಡಿದ್ವಿ, 10 ವರ್ಷ ಓದಿದ್ವಿ, 20 ವರ್ಷ ಓದಿದ್ವಿ, 30 ವರ್ಷ ಓದಿದ್ವಿ ಅಂತ ಹೇಳ್ಬಿಟ್ಟು ನಾವು ಓದಿರೋದನ್ನ ಹೇಳ್ತಾ ಇದ್ವಿ. ಆದ್ರೆ ಎಷ್ಟು ಓದಿದ್ವಿ, ಏನ್ ಅರ್ಥ ಮಾಡ್ಕೊಂಡಿದ್ದನ್ನ ಪರೀಕ್ಷೆಯಲ್ಲಿ ಬರ್ದಿದ್ವಾ ಇಲ್ವಾ ಅಂತಂದ್ರೆ ಪರೀಕ್ಷೆನೇ ಕೊಟ್ಟಿರ್ಲಿಲ್ಲ ನಮಗೆ. ಆದ್ರೆ ಈಗ ಇಡೀ ಬಹುಜನ ಸಮಾಜ ಪಾರ್ಟಿಯ ಇಡೀ ದೇಶದಾದ್ಯಂತ ಇನ್ನು ಮುಂದೆ ಪಕ್ಷ ಆ ರೀತಿ ನಡೆಯಲ್ಲ. ನಮ್ಮ ಪಕ್ಷ ಹೇಗೆ ನಡೀತದಪ್ಪ ಅಂತಂದ್ರೆ, ನಾವು ಏನ್ ಕೆಲಸ ಮಾಡಿದ್ವಿ ಅನ್ನೋದನ್ನ ಸಮೀಕ್ಷೆ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಅಕ್ಕ ಮಾಯಾವತಿ ಆದೇಶ ಮಾಡಿರೋದ್ರಿಂದ ಎಲ್ಲ ರಾಜ್ಯಗಳಲ್ಲೂ, ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ನಾವು ಕೆಲಸ ಮಾಡಿರ್ತಕ್ಕಂಥದ್ದು ಏನೇನು ಮಾಡಿರ್ತೀವಿ, 1 ತಿಂಗಳಾಗಿರ್ಲಿ, 2 ತಿಂಗಳಾಗಿರ್ಲಿ, ನಾವು ರಾಜ್ಯ ಪದಾಧಿಕಾರಿಗಳಿಂದ ಹಿಡಿದು ಬೂತ್ ಮಟ್ಟದಲ್ಲಿರ್ತಕ್ಕಂಥ ಕಾರ್ಯಕರ್ತರವರೆಗೂ ಏನೇನು ಕೆಲಸ ಮಾಡಿದ್ದೀವಿ ಅನ್ನೋದನ್ನ ನಾವು ಸಮೀಕ್ಷೆ ಮುಖಾಂತರ ಇವಾಗ ನೀವು ನೋಡಲ್ಲ ಅದೇ ರೀತಿನೇ ನಮಗೆ ಈ ಕೆಲಸಗಳನ್ನ ಹಚ್ಚೋದಕ್ಕಂತಾನೆ ಮತ್ತೆ ಇದನ್ನ ಟೆಸ್ಟ್ ಮಾಡೋದಕ್ಕಂತಾನೆ ನಮ್ಮ ರಾಜ್ಯ ಉಸ್ತುವಾರಿಯಾಗಿರ್ತಕ್ಕಂಥ ರಾಜಾರಾಮ್ ಸಾಹೇಬರು ಬಂದಿದ್ದಾರೆ. ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೈಯಕ್ತಿಕ ಹೋರಾಟದಿಂದ ಯಾರ ನೆರವಿಲ್ಲದೆ ಅಡೆತಡೆಗಳನ್ನು ದಾಟಿ ಒಂದು ರಾಜಕೀಯ ಚಳವಳಿಯನ್ನು ಮಾಡಿ ಅವರು ಸಕ್ಸಸ್ ಆದರು. ಸರ್ವ ಜನರಿಗೂ ಈ ದೇಶದ ಒಂದು ಪ್ರಬುದ್ಧ ರಾಷ್ಟ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಯಾವ ರೀತಿಯ ಸಂವಿಧಾನ ಬೇಕಾಗಿತ್ತೋ ಆ ಸಂವಿಧಾನವನ್ನ ಅರ್ಪಿಸಿದೆ. ಅದೊಂದು ದೊಡ್ಡ ರಾಜಕೀಯ ಆಂದೋಲನ. ಹೇಳ್ತಾರೆ, ಹೀಗಾಗಿ ಅನೇಕ ವರ್ಷಗಳು ನಮಗಿದೆ ಬಹುಜನ ಸಮಾಜ ಪಾರ್ಟಿ ಅಗತ್ಯ ಇದೆ. ಅದಕ್ಕೆ ಮಾನ್ಯ ದಾದಾ ಸಾಹೇಬ್ ಕಾಂಗ್ರೆಸ್ ಅವರು ಹೇಳ್ತಾರೆ,
ರಾಜ್ಯದಲ್ಲಿ ಮೈಸೂರು ಜೋನ್ನ ಈ ಕಾರ್ಯಕ್ರಮವನ್ನು ನಾವು ಅತ್ಯಂತ ಸಕ್ಸಸ್ಫುಲ್ ಆಗಿ ಮಾಡಬೇಕಂತೇಳಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಜಾಕೀರ್ ಹುಸೇನ್ ಸಾಹೇಬ್ ನಿರಂತರವಾಗಿ ತಮ್ಮ ಜೊತೆ ಕಾಂಟ್ಯಾಕ್ಟ್ ಅನ್ನ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಶ್ರಮ ಹಾಕಿದ್ದಾರೆ. ರಾಜ್ಯಾಧ್ಯಕ್ಷರಾಗಿ ನಾನು ಜಾಕೀರ್ ಹುಸೇನ್ ಸಾಹೇಬನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. बहुजन समाज पार्टी के 8 डिस्ट्रिक्ट के सभी जिम्मेदार पदाधिकारी साथियों की बैठक में अपनी बात रखने से पहले सभी महापुरुषों को नमन करते हुए और बहुजन समाज पार्टी की नेता बहन कुमारी मायावती जी की नीतियों और नीति में आस्था और विश्वास रखते हुए आज इस मंच के माध्यम से जो प्रदेश के लीडर हैं, डिस्ट्रिक्ट के लीडर हैं या जितने भी विधानसभा और जिले के पदाधिकारी आए हैं, मैं मंच के माध्यम से आप सभी लोगों का हार्दिक धन्यवाद करता हूँ. ನಾನು ಮೈಸೂರು ಜೋನ್ನ ಈ ಸಭೆಯಲ್ಲಿ ನನ್ನ ವಿಚಾರಗಳನ್ನ ಹಂಚುವುದಕ್ಕೆ ಮೊದಲೇ ನಮ್ಮೆಲ್ಲ ಮಹಾಪುರುಷರುಗಳಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತಾ ಈ ಜೋನ್ನ ಎಲ್ಲ ಜವಾಬ್ದಾರಿಯುತ ರಾಜ್ಯ ಜಿಲ್ಲೆ ಮತ್ತು ಅಸೆಂಬ್ಲಿ ಮಟ್ಟದ ಪದಾಧಿಕಾರಿಗಳು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ. ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ. ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ.